ಜೇಕೆ ನೀನು ಇಷ್ಟಪಡ್ತೀಯಾ ಏನ ಮೊಟ್ಟೆನ ಅದಾರ ತಗೊಂಡು ನಾಯಿಗೆ ಎರ್ದಂಗೆ ಏರ್ಬಿಡ್ಬೇಕು. ಗಾಡಿಲೆಲ್ಲೂ ಇಟ್ಟಿಲ್ವಾ? ಎಲ್ಲ ರೆಡಿ ಮಾಡ್ಕೊಂಡು ಒಲೆ ಹಚ್ಚಕ್ಕೆ ಕಡಿಪಟ್ನ ತಂದಿಲ್ಲ ಈ ಲೋಪಾರು. ನಾನ್ ಮಾಡ ಬಿರಿಯಾನಿನ ತಿನ್ನೋದಕ್ಕೆ ಅಂತಾನೆ ಕಾಯ್ಕೊಂಡು ಕೂತವನೆ. ಇವತ್ತು ಬೆಳಗ್ಗೆಯಿಂದ ತಿಂಡಿನೂ ಮಾಡಿಲ್ವಂತೆ ನಮ್ ನಿಂಗ. ಇಲ್ಲ ಮಾಡಿದೀನಿ, ಸುಳ್ಳು ಹೇಳ್ತಾನೆ. ವಿಡಿಯೋ ಈಗ ಪೀಸ್ ತಪ್ಪು ಮಾಡಿದೆ. ಅಯ್ಯೋ ನಿಮ್ಮ ಹತ್ಲಾಕ್ ಬಂದ್ರೆ ಇತ್ಲಾಕ್ ಬತ್ಲೆ ಇತ್ತರಾಗ ಹತ್ಲಾಕ್ ಹೋಯ್ತೆ. ರೋಮಾಂಚಕ. ಆಮೇಲೆ ಆಡುವಂತೆ ಈ ಫಸ್ಟ್ ಕೆಲ್ಸ ಶುರು ಮಾಡವ. ಬೈಲ್ ಎತ್ಕೋ. ನನ್ನ ಕಲೆನ ತುಳಿತಾ ಇರೋನು ಬೇರೆ ಯಾವ ಚಾನಲ್ಲು ಅಲ್ಲ, ಹಿಂಗ್ ನನ್ ಮಗನೇ. ಇರ್ಲಿ, ಓಕೆ. ಯಥಾ ಪ್ರಕಾರ ನಾನು ಎಲೆ ಕುಯ್ಕೊಂಬತ್ತೀನಿ. ನೀನದು ಅದೇನು ಕ್ಲೀನ್ ಇದೆ ಅದನ್ನ ಮಾಡಿಕೊಂಡು ಬೇಕಿತ್ಕೋ. ಕೆಸರು ಎಲೆಯ ಮೂಗೈ ಓಹೋ, ಇನ್ನೊಂದ್ ಚೂರಾಗಿ ಅಣ್ಣ, ಇನ್ನೊಂದ್ ಚೂರ್ ಆಳು ಕೊಡ್ಬಿಟ್ರೆ ಡೋಸರ್ ಕರ್ಸದೆ ಬೇಡ ನಾವು. ಇವನೇ ಕ್ಲೀನ್ ಮಾಡ್ಬಿಡ್ತಾನ ಅತ್ಲಾಗೆ. ಏನೇ ಕೆಲ್ಸ ಮಾಡಿದ್ರು ಶಿಸ್ತಿನ್ ಮಾಡ್ಬೇಕು ನನ್ ಮಗನೇ. ಹೌದಾ? ಇಂತರ ಉಡಾಳ್ನಂಗ್ ಮಾಡಾರ ಸರಿ ಕಣಪ್ಪ. ಭಗವಾನ್ ದಾತ್ಗೆ ಸರಿ ಶಿಸ್ತಾಗೆ ಮಾಡೋನೆ ತಲೆ ಮೇಲೆ. ಜೇಕೆ ನೀನು ಇಷ್ಟಪಡ್ತೀಯಾ ಏನ ಮೊಟ್ಟೆನ? ಇವತ್ತು ಯಾವ ಮಗ್ಳಲ್ಲಿ ಇದ್ಲ ನಿಂಗ? ಡೈರೆಕ್ಟ್ ಮರಿನೇ ಹಾಕ್ಬಿಟ್ಟಿಯಾ? ಆಯ್ತು ತಪ್ಪಾಯ್ತು. ತಗೋಬಾರ ಓಲಾ ಒಲೆ ಹಚ್ಬೇಕು. ಇಲ್ಲೆಲ್ಲ ಇಟ್ಟುವ ಅದಾರ ತಗೊಂಡು ನಾಯಿಗೆ ಎರ್ದಂಗೆ ಏರ್ಬಿಡ್ಬೇಕು. ಗಾಡಿಲೆಲ್ಲೂ ಇಟ್ಟಿಲ್ವಾ? ಎಲ್ಲ ರೆಡಿ ಮಾಡ್ಕೊಂಡು ಒಲೆ ಹಚ್ಚಕ್ಕೆ ಕಡಿಪಟ್ನ ತಂದಿಲ್ಲ ಈ ಲೋಪಾರು. ತಂದಿದ್ ಕಣ ಎಲ್ಲ ಆಗ್ತೆ. ಅದೆಲ್ಲ ತಂದವನಿ ಅಂತಾನೆ. ಅದ್ ಎಲ್ಲಿ ತಂದವನ ಗೊತ್ತಿಲ್ಲ. ಲೈ ನಿನ್ನೆ ಎದುರುಗಡೆ ಎಲ್ಲ ಕ್ಲೀನ್ ಮಾಡಿದಾಗ ಮ್ಯಾಚ್ ಕಡ್ಡಿ ಎಲ್ಲ ಬಿದ್ದೋಯ್ತು ಅಂತ ಎಲ್ಲ ತೆಗೆದು ಬಾಕ್ಸ್ ಒಳಗೆ ಹಾಕಿಲ್ವಾ? ಅದು ಬೇರೆದ್ರದೆ. ಬಟ್ ನಾವು ಬೆಳಗ್ಗೆ ತಗೊಂಡ್ ಮ್ಯಾಚ್ ಬಾಕ್ಸ್ ಒಳಗಡೆ ಹಾಕ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನೆಲ್. ಈಗ ತಡ ಮಾಡ್ಬೇಡಪ್ಪ, ಒಲೆ ಹೆಚ್ಚು. ಬೇಯೋದಕ್ಕೆ ಮೊಟ್ಟೆನ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು. ಸೊ ಹಂಗಾಗಿ 4 ಮೊಟ್ಟೆನ ಬೇಯೋದಕ್ಕೆ ಇಡ್ತಾ ಇದೀವಿ. ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ನಲ್ಲಿ ಇವತ್ತು ನಾವು ಮಾಡ್ತಾ ಇರೋಂತ ಹೊಸ ರೆಸಿಪಿ ಅಂಡಾ ಬಿರಿಯಾನಿ, ಅಂದ್ರೆ ಮೊಟ್ಟೆ ಬಿರಿಯಾನಿ. ಮೊಟ್ಟೆ ಬಿರಿಯಾನಿ. ನಾನ್ ಮಾಡ ಬಿರಿಯಾನಿನ ತಿನ್ನೋದಕ್ಕೆ ಅಂತಾನೆ ಕಾಯ್ಕೊಂಡು ಕೂತವನೆ. ಇವತ್ತು ಬೆಳಗ್ಗೆಯಿಂದ ತಿಂಡಿನೂ ಮಾಡಿಲ್ವಂತೆ ನಮ್ ನಿಂಗ. ಇಲ್ಲ ಮಾಡಿದೀನಿ, ಸುಳ್ಳು ಹೇಳ್ತಾನೆ. ವಿಡಿಯೋ ಈಗ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ತೀನಿ, ಹತ್ರ ಬನ್ನಿ. ಸೊ ಇದು ಬಿರಿಯಾನಿ ಎಲೆ ಅಂತ ಹೇಳ್ತಾರೆ. ಸೊ ಬಿರಿಯಾನಿ ಎಲೆ, ಅದಾದ್ಮೇಲೆ ಇದೊಂದು ನಿಮ್ಗೆ ಗೊತ್ತ ಅಂಗಡಿಯಲ್ಲಿ ಸಿಗುತ್ತೆ, ಇದು ಪಲಾವ್ ಎಲೆ, ಮತ್ತೆ ಕಲ್ಲು ಹೂವು, ಸ್ಟಾರ್ ಹೂವು, ಮತ್ತೆ ಮರಾಠಿ ಮೊಗ್ಗು, ಆಮೇಲೆ ಏಲಕ್ಕಿ, ಸಣ್ಣ ಚಕ್ಕೆ, 1-2 ಲವಂಗ, ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಮತ್ತೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, 1-2 ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ್ಮೇಲೆ ಬೇಯಿಸೋದಕ್ಕೆ ಎಣ್ಣೆ, ಅದಾದ್ಮೇಲೆ ಸ್ವಲ್ಪ ಮೊಸರು, ಆನಂತರ ಈಗ ತಾನೇ ಫ್ರೆಶ್ ಆಗಿ ರುಬ್ಬಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದ್ಮೇಲೆ ಇದು ಬಿರಿಯಾನಿ ಮಸಾಲ, ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ. ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಮೇಯ್ನ್ ಆಗಿ ಬೇಕಾಗಿರುತ್ತೆ ಮೊಟ್ಟೆ ಎಲ್ಲಿ ಅಂತ ಕೇಳ್ಬೋದು. ಮೊಟ್ಟೆ ಇಲ್ಲಿದೆ. ಆಲ್ರೆಡಿ ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದೀವಿ. ಸೊ ಒಳಗಡೆ ಬೇಯ್ತಾ ಇದೆ ಮೊಟ್ಟೆ. ಪೀಸ್ ಪಾಪನ ನನ್ನ ಕೈ ಸಿಕ್ಕಿದ್ರೆ ನೀನು ನಿಂಗೆ ಮುಲಾಕ್ತೀನಿ. ತಪ್ಪು ಮಾಡಿದೆ. ಅಯ್ಯೋ ನಿಮ್ಮ ಹತ್ಲಾಕ್ ಬಂದ್ರೆ ಇತ್ಲಾಕ್ ಬತ್ಲೆ ಇತ್ತರಾಗ ಹತ್ಲಾಕ್ ಹೋಯ್ತೆ. ಔಟ್ಡೋರ್ ಅಲ್ಲಿ ಈ ತರ ಮಣ್ಣಿನ ಹೊಲಲ್ಲಿ ಕುಕ್ ಮಾಡೋದು ನಿಜಕ್ಕೂ ಒಂಥರ ಚಾಲೆಂಜಿಂಗ್ ಅಲ್ಲ? ಹೌದಾ? ನಂಗೆ ಅನ್ಸಲ್ಲ. ಮೊಟ್ಟೆ ಬೇಯಕ್ಕೆ ಇಟ್ಟಿದೀವಿ, ಹೆಂಗೆ ಕುದಿತೈತೆ ನೋಡಿ, ಬನ್ನಿ. ಫುಲ್ಲು ಮಣ್ಣನ್ನ ಮೆತ್ತಿಕೊಂಡು ಬಂದಿದ್ದೇನೆ. ನಮ್ಮ ಮನೇಲಿ ಇಲ್ಲ ಅಂತಂದ್ರೆ ಮೆಟ್ಟಲ್ ಹೊಡಿತಾರೆ. ಮೊಟ್ಟೆ ಬಿರಿಯಾನಿನ ನಾವು ಆಕ್ಚುಲಿ ಇವತ್ತು ಮಡ್ಕೆಲ್ ಮಾಡ್ತಲ್ಲ, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿ ಇದ್ರಲ್ಲಿ ಮಾಡ್ತಾ ಇದೀವಿ. ನಮ್ಮ ಅಣ್ಣವ್ರ ಮನೇಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಣ್ಣ ಸ್ಟೀಲ್ ಪಾತ್ರೆಗೆ ಮಣ್ಣು ಮೆತ್ಕ ಬಂದವ್ರೆ.
ಆದ್ರೂ ಸಖತ್ತಾಗಿರ್ತದೆ. ಇದ್ರಲ್ಲಿ ಅಡಿಗೆ ಮಾಡೋಣ ಇವತ್ತು. ಹಿಂಗ ಆ ಕಡೆ ಮಡಕೆನೂ ಅಲ್ಲ, ಈ ಕಡೆ ಪಾತ್ರೆನೂ ಅಲ್ಲ ಅನ್ನ. ಮಡಕೆ ಪಾತ್ರೆ ಅದು. ಮಡಕೆ ಪಾತ್ರೆ ಇವತ್ತು ಅಡಿಗೆ ಮಾಡ್ತಾ ಇರೋದು ನಾವು. ಲವ್ ಹಿಂಗ ಕಲ್ಲುವ ಕೊಡ. ಕಲ್ಲುವ ಯಾವ್ದು ಹೊಸ್ದಾಗಿ ಕೇಳ್ತೀನಿ. ಕಲ್ಲುವ ಮಂಗ್ ಮುಂಡದೆ ಕಲ್ಲುವ ಕೊಡೋ. ಅದು ಮಸಾಲೆ ಪದಾರ್ಥ ಹಿಂಗೆ ಮಾಡ್ಕೊಟ್ಟಿಂದ ಉಣ್ಣಕ್ಕಷ್ಟೇ ಗೊತ್ತು, ಇನ್ನೇನ್ ಗೊತ್ತು. ಇದು ಸ್ಟಾರ್ ಹೂವ. ಕಲ್ಲುವ ಅಂದ್ರೆ ಅದು ಕಪ್ಪಗದೆ ನೋಡು, ಒಣಗೋಗಿರೋದು. ಅದು ಕೆಳಗಡೆ ಇದು ಯಾವ್ದ ಇದು ತರ್ಗಿದ್ದಂಗದೆ ಕೊಡ. ಇಲ್ಲಿ ಕಬ್ಬುಂಗದೆ ತರ್ಗಿದ್ದಂಗದೆ. ಕೊಡ ಎಣ್ಣೆ ಸೀದೋಯ್ತದೆಲ್ಲ ಎತ್ ಕೊಡ. ಅಷ್ಟೂ ಅದೊಂದು ಪಲಾವ್ ಎಲೆ ಒಣಗಿರೋದು, ಅದನ್ನ ಕೂಡ ಇಲ್ಲಿ. ಕಲ್ಲುವ ಇನ್ನು ಓ ಕಾದಿಲ್ಲ ಕಣ ಎಣ್ಣೆ. ಯಾಕೆ ಮಣ್ಣು ಕಾಯ್ಬೇಕಲ್ಲ ಇನ್ನು. ಮತ್ತೆ ಏನ್ ಪುಸುಕ್ ಅಂತ ಹಾಕ್ಬಿಟ್ಟೆ. ಕಾಯ್ತಪ್ಪ ಈಗ್ಲೆಲ್ಲ ಕಾದದು ಹಸಿ ಮಣ್ಣಲ್ವಾ ಮೆತ್ತಿರೋದು. 2 ಇಂಚ್ ಮಣ್ಣು ಮೆತ್ತಿದೀನಿ ಮಗ ನಿನ್ಗೋಸ್ಕರನೇ. ಇತ್ತೊಂದ್ ನನ್ನ ಮಗನೇ ಆ ಮಣ್ಣು ಡ್ರೈ ಆಗಿ ಅದಕ್ಕಾದು ಪಾತ್ರೆಗೆ ಆ ಉರಿತ ಹಾಕಿ ಆ ಪಾತ್ರೆ ಒಳಗಿರೋ ಎಣ್ಣೆ ಕಾಯಿ ಗಂಟ ಆಯ್ತೆ. ಇವತ್ತೇ ಕೊಡ್ತೀಯಾ ಊಟನ? ಓ ಇದಕ್ಕೆ ಈಗ ಒಂದು ಒಣಗಿರೋ ಪಲಾವ್ ಎಲೆ, ನಮ್ಮ ಮನೆಯಲ್ಲೇ ಪಾಟಲ್ಲಿ ಬೆಳೆಸಿರೋಂಥ ಮಸಾಲೆ ಎಲೆ. ಇದು ಒಂದೇ ಒಂದು ಸ್ಟಾರ್ ಹೂವ, ಚಕ್ಕೆ, 1-2 ಮರಾಠಿ ಮೊಗ್ಗು, ಜಾಸ್ತಿ ಇಲ್ಲ, 2 ಲವಂಗ, 1-2 ಏಲಕ್ಕಿ. ನಮ್ಮಂತ ಇದೆ. ಏನ್ ನೋಡೋರ್ಗೇನ್ ಗಮ್ಮ ಅನ್ನೋದು ಗೊತ್ತಾಗ್ತ? ನಮ್ಗಂತೈತೆ ಸಾಕಣ. ಯಾವನು ಜಕ್ಕೆ ಅದೇನೋ ಸೀಮೆ ಹುಲ್ ಹಾಕ್ತಲ್ಲ, ಏನದು? ಮುಂಡೆದೆ ಸೀಮೆ ಹುಲ್ಲಲ್ಲ ಕಣ, ಇದು ಪಲಾವ್ ಎಲೆ ಮನೇಲೆ ಬೆಳೆದಿರೋದು. ಇದು ಯಾರು ನಿಮ್ಮನೇಲಿ ಬೆಳ್ದಿರೋದು? ಹಂಗಾರ ಅದು ಪ್ರೋಟೀನ್ ಇರಲ್ಲ ಬಿಡು. ನೀನ್ ಬರೀ ನೀರ್ ಹಾಕಿ ಬೆಳ್ಸಿರ್ತೀಯ, ನೀನ್ ಗೊಬ್ಬರ ಹಾಕಂತೂ ಬೆಳ್ಸಿರಲ್ಲ ಅಂತ. ಓಕೆ, ಈಗ ಇದನ್ನ ಸ್ವಲ್ಪ ಒಂಚೂರು ಹಿಂಗ್ ಫ್ರೈ ಆದ ತಕ್ಷಣ ಇಮಿಡಿಯೇಟ್ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ಎತ್ಕೊಡು ಮಗು. ಹಸಿಮೆಣಸಿಕಾಯಿ ಬೇಕಾ? ಹಾಕೋ. ಈಗ ಹಂಗೆ ಉದ್ದೋದಕ್ಕೆ ಕುಯ್ದಿರೋಂತ ಹಸಿಮೆಣಸಿಕಾಯಿ ಪಾತ್ರೆಗೆ ಹಾಕಳಿ, ಬೇರೆ ಕಡೆ ಎಲ್ಲೂ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ನ ಹಾಕಂದಾಲೆ ಮಕ ಉರಿ ಅಂತೆ. ಹೌದು. ನಿಂಗ ಪಾರಮುಲ್ಲು ಮಸಾಲೆ ಎಲೆದು ಪಾರಮುಲ್ಲಲ್ಲ. ಈರುಳ್ಳಿ ಎಲ್ಲ ಸಖತ್ತಾಗಿ ಬ್ಲೆಂಡ್ ಆಗೈತೆ. ಈಗ ಮಸಾಲೆ ಪದಾರ್ಥಗಳು ಎತ್ಕೊಳಪ್ಪ. ಈರುಳ್ಳಿ ಬೆಂಡೆ ಇತ್ತು ತಾನೆ, ಅದೇನ್ ಬೆಂಡಾಗದೆ ಅಂತ ಬೇರೆ ಅಂತಿದೆ. ಸುಮ್ನೆ ಪಿತ್ತ ನೆತ್ತಿ ಏರ್ಸ್ಬೇಡ, ಸುಮ್ನೆ ಹೇಳ್ದಷ್ಟು ಮಾಡು. ನೋಡಿ, ಇದು ಅರ್ಶನ, ಇದು ಕುಂಕುಮ. ನಾನು ಹೇಳ್ತೀನಿ ಕೂಡ ಇಲ್ಲಿ ಅರ್ಶನ ಕುಂಕುಮ ಅಂತ. ಕುಂಕುಮ ಯಾಕಲ ಹಾಕಲು, ಖಾರ ಪುಡಿ ಕಲ. ನಾವು ರುಬ್ಬಿ ಇಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಚೂರು ಲೈಟ್ ಆಗಿ ಹಂಗೆ ಮಿಕ್ಸ್ ಮಾಡಬೇಕು ಇಮಿಡಿಯೇಟು. 2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನು ಅರ್ಶನ, ಮತ್ತೆ 2 ಸ್ಪೂನು ಬಿರಿಯಾನಿ ಮಸಾಲ. ಇದಿಷ್ಟು ಒಟ್ಟಿಗೆ ಹಾಕೋಬಿಡ್ಬೇಕು. ಹಂಗೆ ಒಂದು ಜಾಸ್ತಿ ಇಲ್ಲ, ಒಂದು 2-3 ನಿಮಿಷ ನೀಟಾಗಿ ಹಿಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದಂಗೆ ಈಗ ಮಸಾಲೆ ವಾಸನೆ ಗಮ್ ಅಂತ ಬರಕ್ ಶುರು ಆಗುತ್ತೆ. ಆಗ ಸ್ವಲ್ಪ ಇದಕ್ಕೆ ಮೊಸರು ಹಾಕ್ಬೇಕು. ಇದು ಯಾರಣ್ಣ ಅವನು ಮೊಸರು ತೆಗೆದು ಹಾಕ್ತೀನಂತ? ಏನ್ ಮೊಸರನ್ನ ಮಾಡ್ತಿದ್ದಿಲ್ಲ? ಯಾರ್ರಿ ತಿನ್ಬೇಕ್ರಿ, ಬೇರೆ ಬೇರೆ ವಿಶೇಷ ಖಾದ್ಯಗಳನ್ನ ತಿಂದಿಲ್ಲ ಅಂತಂದ್ಮೇಲೆ ಈ ಜನ್ಮ ಯಾಕೆ? ಸೊ ಇದಕ್ಕೆ ಈಗ 1 ಕಪ್ಪು ಮೊಸರು. ನೋಡಿ, ಇದು ಯಾವ್ದೋ ದಪ್ಪು ಪಿಜ್ಜಾ ಕಂಡಂಗ್ ಕಾಣ್ತದ ನಂಗೆ. ಲವ್ ಜಕೆ, ಪಿಜ್ಜಾ ತಿಂತೀಯನೋ? ಒಂದ್ಸಲ ಆ ಮಾಡು. ಟೊಮೆಟೊ ಹಾಕಬೇಕು. ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾರು ಯೂಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನಾವು ಮಾಡೋವಂಥ ರೆಸಿಪಿ ಹೊಸದಾಗಿ ಮದುವೆ ಆಗಿ ಅತ್ತೆ ಮನೆಗೆ ಹೋಗಿರೋವಂಥ ನೂತನ ವಧುವಿಗೆ, ಹಾಗೆ ಏನೋ ಒಂದು ಮಾಡ್ತೀನಿ ದುಡಿತೀನಿ ಅಂತ ಹೇಳಿ ಸಿಟಿ ಸೇರ್ಕೊಂಡಿರೋಂಥ ಬ್ಯಾಚುಲರ್ಸ್ಗೆ ಸಖತ್ ಹೆಲ್ಪ್ ಆಗೇ ಆಗುತ್ತೆ. ಈ ವಿಡಿಯೋಸ್ನ ನೋಡ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ಕೊಳ್ಳಿ. ಅಲ್ಲ ನಂಗೆ ಒಂದು ಡೌಟ್ ಅಣ್ಣ, 1 ನಿಮಿಷ. ಬ್ಯಾಚುಲರ್ಸ್ಗೆಲ್ಲ ಓಕೆ, ಹೊಸದಾಗಿ ಮದುವೆ ಆಗಿ ಅದೇನು ಅಂದಲ್ಲ, ಏನದು ಅಡುಗೆ ಹೊಸದಾಗಿ ಮದುವೆ ಆಗಿ ಅತ್ತೆ ಮನೆಗೆ ಹೋಗಿರೋಂಥ ನೂತನ ವಧುಗಳಿಗೆ, ವಧು ಅಲ್ಲ, ಅವ್ರ ಮದುವೆ ಮಾಡ್ಕೋಬೇಕಾದ್ರೆ ಹುಡುಗಿಗೆ ಅಡಿಗೆ ಬಂದದ ಬರೀ ಕಿಲೋ ಅಂತ ಗೊತ್ತಿಲ್ದೇನೆ ಮದುವೆ ಮಾಡ್ಕೊಬಿಟ್ಟಾರ? ನೀನ್ ಹೇಳ್ಕೊಡ್ಬೇಕಾ ನಿನ್ಗೆ? 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವಂತ ಗಾದೆ ಕೇಳಿಲ್ವಾ? ಹಂಗೆ ಎಷ್ಟೋ ಜನ ಸುಳ್ಳು ಹೇಳ್ಕೊಂಡು ಅಡಿಗೆ ಬರುತ್ತೆ, ಮನೆ ಕೆಲಸ ಬರುತ್ತೆ ಅಂತ ಪಾಪ
ಆಕ್ಸಿಡೆಂಟ್ ಮದ್ವೆ ಆಗಿರ್ತಾರೆ, ಏನೋ ಒಂದ್ ಮಾಡು ಅಂತ ತಕ್ಷಣ ಸಡನ್ ಆಗಿ ಬರದೇ ಇದ್ರೆ ಕರೆಕ್ಟ್. ಅದಕ್ಕೆ ನಿನ್ನ ಅಡಿಗೆ ನೋಡಿದ್ರಂತೂ ಅಡಿಗೆನೆ ಮರ್ತು ಬಿಡ್ತಾರೆ. ಅಡಿಗೆನೆ ಮರ್ತ್ ಬಿಡ್ತಾರೆ. ಅದ್ರ ಪಾಡ್ಗೆ ಅದ್ ಬೇಯ್ತಿದೆ, ಬೇಯಿಸಿಟ್ಟಿರೋ ಮೊಟ್ಟೆದು ಸಿಪ್ಪೆ ಬಿಡ್ಸೋಗೀಗ. ಈಗ ನೆಕ್ಸ್ಟ್ ಮಸಾಲೆ ಎಲ್ಲಾನು ನೀಟಾಗಿ ಫ್ರೈ ಆದ್ಮೇಲೆ ನೀರ್ ಹಾಕೋಬೇಕು. ನೀರ್ ಹಾಕಕ್ಕಿಂತ ಮುಂಚೆ ಬೆಂದಿದ್ಯೋ ಇಲ್ವೋ ಹೆಂಗೆ ಕಂಡು ಹಿಡಿಯೋದು ಅಂದ್ರೆ, ಇಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂತಾ ಇದೆ, ಇದೆಲ್ಲ ಆಗ ಕುದಿತಾ ಇರ್ತದೆ. ಮುಂಚೆ ಅವ್ ಎಣ್ಣೆ ಬಿಟ್ಕೊಂಡು ಅದನ್ನ ತೂರಾಡಲ್ವಾ ಹಿಂಗೆ? ಅದು ನೀನು ಬಾಡಿಗೆ ಹಾಕತ್ತಿಲ್ಲ, ಆ ಎಣ್ಣೆ ಎಲ್ಲ ಮಸಾಲೆ ಒಳಗಡೆ ಎಣ್ಣೆ ಬಿಟ್ಕೊಂತ ಇರ್ತದೆ. ಆ ಎಣ್ಣೆ ಬಗ್ಗೆ ಆ ಎಣ್ಣೆ ಬಿಟ್ಕೊತಾ ಇರ್ತದೆ. ಚೆನ್ನಾಗಿದೆ ಮಾತ್ರ. ಓಕೆ, ಈಗ ಇದಕ್ಕೆ ನೀರ್ ಹಾಕ್ಬೇಕು. ನೀರ್ ಎಷ್ಟ್ ಹಾಕಬೇಕು ಅಂತ ಹೇಳಿದ್ರೆ ಅವನ್ಗೂ ಗೊತ್ತಿಲ್ಲ. 2 ಲೋಟ ಅಕ್ಕಿಗೆ ಸಾಮಾನ್ಯವಾಗಿ 4 ಲೋಟ ನೀರ್ ಹಾಕ್ತಾರೆ. ಈಗ ಆಲ್ರೆಡಿ ನಾವು ಅಕ್ಕಿನ ತೊಳೆದು ಒಂದ್ ಅರ್ಧ ಮುಕ್ಕಾಲ್ ಗಂಟೆಗಿಂತ ಜಾಸ್ತಿ ಆಲ್ರೆಡಿ ನೀರಲ್ಲಿ ಉನಿ ಹಾಕಿದೀವಿ. ಹಾಗಾಗಿ ನಾವು 4 ಲೋಟ ಹಾಕೊಳ್ಳೋದು ಬೇಡ. ಇದು ಕುಕ್ಕರಲ್ಲಿ ಮಾಡ್ತಿಲ್ಲ, ಹಾಗಾಗಿ ನಾವು 3 ಲೋಟ ನೀರ್ ಹಾಕಂತ ಇದೀವಿ ಅಷ್ಟೇನೆ. ಸೊ ನೀರ್ ಹಾಕದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎತ್ಕೊಡಪ್ಪ. ಸೊ ಒಂಚೂರು ಪುದೀನ ಸೊಪ್ಪು ಇದನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ಗೊತ್ತಲ್ವಾ? ಸೊ ಅಷ್ಟು ಹಾಕಬೇಕು. ಒಮ್ಮೆ ಇದನ್ನ ಚೆನ್ನಾಗಿ ಹಾಕಿ ನೀಟಾಗಿ ಈ ರುಚಿ ಬಂದ ಸೊ ಈ ತರ ಹಿಂಗ್ ಕುದಿತಾ ಇರೋ ಟೈಮಲ್ಲಿ ಮೊಟ್ಟೆ ಹಾಕ್ಬಿಡ್ಬೇಕು. ಬೇಯಿಸಿಟ್ಟಿರೋಂಥ ಮೊಟ್ಟೆನ ಹಾಕ್ಬೇಕು. ವಾವ್, ನಾನ್ ಕೂಗ್ದಂಗೆ ಕೂಗ್ತಾ ಇದೆ ಅದು. ಯಾರು ಕಾಲೇನ ತುಳಿದ್ಬಿಟ್ಟ ಕಣ, 2 ಸೆಕೆಂಡ್ ತುಳಿದ್ಬಿಟ್ಟ. ಹೆಂಗೆ ಕೂಗಿನ ಸಲ ಬಚ್ಚಿ, ನಾನು ಇಟ್ಕೊಂಡು ಕೂಗ್ತೀನಿ, ನೀನಲ್ಲಿ ಬಗುತ್ತಲ್ಲ ಅದಂಗೆ ನೀನು. ಈಗ ಅಕ್ಕಿ ಹಾಕುವಂತ ಸಮಯ ಕೊಡಪ್ಪ ನಿಂಗರಾಜು. ವೆರಿ ಗುಡ್. ಅಕ್ಕಿನ ತೊಳೆದು ಒಂದ್ ಅರ್ಧ ಗಂಟೆ ನಾವು ನೀರಲ್ಲಿ ನೆನೆಸಿದ್ವಿ. ಸೊ ಈಗ ನಾವು ಅಕ್ಕಿ ಹಾಕೋಬೇಕಾದ್ರೆ ನೀಟಾಗಿ ಅಲ್ಲೇ ಬಿಸಿನೀರಲ್ಲಿ ಹಿಂಗ ಕೈ ಹಿಂಗ ಅನ್ಕಲ್ಲ ಒಂದ್ಸಲಿ. ನೀನಲ್ಲ ನಿಂಗ ಬರೀ ಥಲರಟೆ ಮಾತಾಡು ಅಂದ್ರೆ ಮಾತಾಡ್ತೀಯ. ಒಂದ್ ರೆಸಿಪಿ ಯಾರು ಮಾಡಿದಿಲ್ಲ, ಅಡಿಗೆ ಮಾಡಿದಿಲ್ಲ. ನೆಕ್ಸ್ಟ್ ನೋಡಲ್ಲ, ನೆಕ್ಸ್ಟ್ ಚಾಲೆಂಜ್ ನಿನ್ಗೆ, ಆಯ್ತಾ? ಇದೇ ಮಾತು. ಓಕೆ, ನಿಮ್ಮ ಆತ್ಮೀಯ ರಿವರ್ ಅಂಡ್ ಫೈರ್ ಕಿಚನ್ ವೀಕ್ಷಕರೇ, ನಿಮ್ಮ ಎದುರುಗಡೆ ನನ್ನ ಮಗನಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ನನ್ನ ಮಗನೇ ಒಂದು ಒಳ್ಳೆ ರೆಸಿಪಿ ಇವನೇ ಮಾಡಬೇಕು, ವಿತೌಟ್ ಎನಿ ಒನ್ ಹೆಲ್ಪ್. ಮಾಡ್ಲಾ? ಎಡ್ದಾಗ ಎಲ್ಲಿ ಮಾಡಾಕ್ ಕೊಡ್ತೀನಿ ಹೋಗಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು, ಮಾಡ್ಬೇಕು ನೀನೆ. ಮಾಡ್ತೀನಿ ಕಣ. ಆಯ್ತು, ಮಾಡೇ ಬಿಡೋಣ. ಆಯ್ತಾ, ಅದ್ ಏನ್ ರೆಸಿಪಿ ಮಾಡ್ತೀಯ ಮಾಡ್ಲಾ, ನೋಡೇ ಬಿಡೋದ. ಇದಕ್ಕೆ ಸಾಕ್ಷಿ ನಮ್ಮ ವೀಕ್ಷಕರೇ. ಪಕೋಡ ಬಿರಿಯಾನಿ ಮಾಡ್ತೀನಿ ನಾನು. ಅಕ್ಕಿ ಹಾಕಾಯ್ತು, ಮೊಟ್ಟೆನೂ ಹಾಕಾಯ್ತು. ಅರೆ ಜಾಸ್ತಿ ಯಾವ್ದೇ ಕಾರಣಕ್ಕೂ ತಿರ್ಗಿಸ್ಬಾರ್ದು, ಯಾಕಂದ್ರೆ ಆಲ್ರೆಡಿ ಅಕ್ಕಿ ಉಂತಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅಕ್ಕಿ ಹೊಡೆದೋಗ್ಬಿಟ್ಟದ? ಚೂರ್ ಚೂರ್ ಆಗ್ಬಿಡ್ತದೆ, ನುಚ್ಚಕ್ಕಿ ಆಗ್ಬಿಡ್ತದೆ ಕಣೋ. ಮೊಟ್ಟೆ ಬಿರಿಯಾನಿ ಆಗಲ್ಲ, ಆಗ ನುಚ್ಚಕ್ಕಿ ಬಿರಿಯಾನಿ ಆಗ್ಬಿಡ್ತದೆ. ಸೊ ಇಷ್ಟೇ. ಎಸ್, ಇನ್ನ 15 ನಿಮಿಷ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಈಗ ಯಾವ ಲೆವೆಲ್ಗೆ ಬೆಂದಿದೆ ರೈಸ್ ನೋಡೋಣ. ವಾವ್, ಒಂದು 75% ರೈಸ್ ಬೆಂದಿದೆ. ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರೈಸ್ ಮತ್ತೆ ಮಸಾಲೆ ಆಲ್ರೆಡಿ ನೀಟಾಗಿ ಬ್ಲೆಂಡ್ ಆಗಿದೆ. ನಮ್ಮ ಸಮಾಧಾನಕ್ಕೋಸ್ಕರ ಒಂದ್ಸಲ ನೀಟಾಗಿ ಅದನ್ನ ಪಲ್ಟಿ ಹೊಡಿಸ್ಬೇಕು. ರೈಸ್ನ ಪಲ್ಟಿ ಹೊಡ್ಸಿದ್ಮೇಲೆ ಒಳಗಡೆನೆ ಮೊಟ್ಟೆ ರೈಸ್ ಎಲ್ಲ ನೀಟಾಗಿ ಹಿಂಗಿರುತ್ತೆ. ಸೊ ಇದನ್ನ ಒಂದು ಲೆವೆಲ್ಗೆ ಹಿಂಗೆ ಮಾಡಿಕೊಂಡು ಈಗ ನೀಟಾಗಿ ದಮ್ ಕಟ್ಬಿಡ್ಬೇಕು. ಈಗ ನಿಂಗ ದಮ್ ಕಟ್ ಆಗಿದೆ. ಈಗ ಸತ್ತಿದೋಗಿಲ್ಲ ತಾನೆ ನೀನು? ರೈಸ್ಗೆ ಮೊಟ್ಟೆ ಬಿರಿಯಾನಿನ ದಮ್ ಕಟ್ಟಿದೀವಿ. ಈಗ ಹೆಂಗಾಗಿದೆ ಅಂತ ನೋಡೋಂತ ಟೈಮು. ಪಾಪ ಸತ್ತೋಗಿರ್ತದೆ ಕಣ ಮೊಟ್ಟೆಲು.
ಸುಮ್ಮನೆ ನಿಮಿಷ ಕೊಡ್ತೇನೆ. ಎದ್ದೋಗತ್ತೆ ಎದ್ದು. ಓಕೆ, ಈಗ ನಾವು ಮೊಟ್ಟೆ ಬಿರಿಯಾನಿನ ದಮ್ ಕಟ್ಟಿದ್ವಿ. ಹೆಂಗಾಗಿದೆ ನೋಡವ ಬನ್ನಿ. ವಾವ್, ಪರ್ಫೆಕ್ಟ್. ಹಿಂಗ ಟೇಸ್ಟ್ ನೋಡಿ, ಊಟ ಮಾಡಿಯಾ? ಊಟ ಮಾಡ್ತೀನಿ. ಟೇಸ್ಟ್ ಎಲ್ಲ ನೋಡಕ್ ನಂಗೆ ಮೂಡಿಲ್ಲ. ನೀನ್ ಚೆನ್ನಾಗಿ ಮಾಡಿರಲ್ಲ ಅಂತ ಗೊತ್ತು, ಆದ್ರೂ ಟೇಸ್ಟ್ ಮಾಡಿ ಇದು ಊಟ ಮಾಡ್ಬೇಕಲ್ಲ ನಾನು. ತಿನ್ನ ಇಷ್ಟೊತ್ತಲ್ಲಿ ನಕ್ರ ಮಾಡಬೇಡ. ರೈಸು ಚೆನ್ನಾಗಿ ಬೆಂದಿದೆ. ರೈಸ್ ಜೊತೆ ಮಸಾಲೆನು ಸಖತ್ತಾಗಿ ಬ್ಲೆಂಡ್ ಆಗಿದೆ. ಹಿಂಗೆ ಮಾತಾಡ್ಕ ಕೂತ್ಕೊಂಡ್ಯೋ ಇಲ್ಲ ತಿನ್ನೋದು? ಸಾಕು. ಮೊಟ್ಟೆ ಬಿರಿಯಾನಿ ನೋಡೋದಕ್ಕೆ ಸಖತ್ತಾಗಿದೆ, ತಿನ್ನೋದಕ್ಕೂ ಮಜವಾಗಿದೆ ಅನ್ಸುತ್ತೆ. ಇನ್ ಟೇಸ್ಟ್ ನೋಡೋಣ ಮಚ್ಚೆ. ಹೆಂಗೈತೆ ಹೇಳು ಮಚ್ಚೆ? ಆನೆಸ್ಟ್ ರಿವ್ಯೂ ಹೇಳ್ಬೇಕು ಮಗನೇ. ಕಿತ್ತಾಡೋದು ಬೇರೆ, ಕ್ವಾಟ್ಲೆ ಮಾಡೋದು ಬೇರೆ. ಟೇಸ್ಟ್ ಅನ್ನೋದ್ ಬಗ್ಗೆ ಹೇಳ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ದಿನಕ್ಕೆ ಸಕ್ಕತ್ತಾಗಿ ಮಾಡೋನು ಇವತ್ತು. ಆಮೇಲೆ ರೈಸು ಫುಲ್ಲು ಉಡಿ ಆಗಿ ಬಂದಿದೆ, ಅದೇ ಖುಷಿ ಆಗ್ತಾ ಇರೋದು. ಇದು ರೈತ ಇದ್ರೆ ಚೆನ್ನಾಗಿರೋದು. ರೈತ ಮಾಡ್ಕೊಳ್ಳಿ. ನಾನೇ ಅಲ್ವಾ ರೈತ? ಇದು ಮೊಸರು ಬಜ್ಜಿ. ಹಂಗ ಹೇಳ್ಬೇಕು. ಹಂಗೆ ಮೊಸರು ಬಜ್ಜಿ ಸಖತ್ತಾಗಿರುತ್ತೆ. ಬಟ್ ಈಗ ಪ್ಲೇನ್ ಮೊಸರು ಹಾಕೊಂಡು ಊಟ ಮಾಡ್ತಾ ಇದೀವಿ. ನೋಡಿದ್ರಲ್ಲ, ತುಂಬಾ ಸಿಂಪಲ್. ಇದು ಸಖತ್ ಸಿಂಪಲ್ ಮಾಡೋದು. ಮೊಟ್ಟೆ ಬಿರಿಯಾನಿ ಮಾಡೋದ್ರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ನಾವು ಮಾಡಿರೋದು ತುಂಬಾ ವೆರಿ ಈಸಿ ವೆರೈಟಿ. ಆಗ್ಲೇ ಹೇಳಿದಾಗೆ ಬ್ಯಾಚುಲರ್ಸ್ಗೆ, ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋದಂತ ಹೆಣ್ಮಕ್ಳಿಗೆ ಏನ್ ಮಾಡಕ್ ಬರುತ್ತೆ ಅಂತ ಕೇಳಿದ ತಕ್ಷಣ ಪಟ್ಟಂತ ಮಾಡೋಂತ ರೆಸಿಪಿ ಇದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿಂದಾದ್ಮೇಲೆ ಮರಿದೆ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಡಿದ್ಮೇಲೂ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪೈಡಂತ ಗಂಟೆ ನೋಡಿರಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ ಜೊತೆ ಸಿಗ್ತೀವಿ ಹೊಸ ರೆಸಿಪಿಯೊಂದಿಗೆ. ಟಿಲ್ ದೆನ್ ಸಬ್ಸ್ಕ್ರೈಬ್ ಟು ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್. ಬಾಯ್ 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 ಬಾಯ್. ಊಟ ಮಾಡೋದ್ರಲ್ಲಿ ಬಿಸಿ ಇದೀವಿ. ಬಾಯ್. ಅವನೇನೋ ಮಾತಾಡ್ತಾನಂತ ನಂಗೆ ಆಗಲ್ಲ.